ಇದು ಕಾಲ್ಗೆ ಸೆರಗು ಹೋಗಿರುತ್ತಲ್ಲ ಅದನ್ನು ಪಿನ್ ಮಾಡ್ತಾ ಇದ್ದಾರೆ. ಕೈ ಕೊಡ್ಕೊಬಿಟ್ಟೆ ಸ್ಟಾಪ್ಲರು. ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಮಾವಿನ ತೋರಣ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ. ಫೈನಲ್ ಆಗಿ ಸೀರೆ ಡ್ರಿಪ್ಪಿಂಗ್ ಎಲ್ಲ ಮುಗ್ದಿದೆ. ಎಲ್ಲರೂ ನಮ್ಮ ಥರನೇ ಇದೇ ಥರ ಫುಲ್ ಟೆನ್ಷನಲ್ಲಿ ಅಡುಗೆ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ಯಾರ್ಯಾರು ಏನೇನು ತಿಂಡಿ ಮಾಡಿದ್ರಿ ಅಂತ. ಹಬ್ಬಕ್ಕೆ ಬೇರೆ ಸೀರೆ ತೊಗೊಂಡಿದ್ದೆ, ಇದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಮಲ್ಲಿಗೆ ಹೂ ಬ್ಯಾಕ್ ಡ್ರಾಪಿಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಅದಕ್ಕೆ ಹೊಟ್ಟೆ ಉರಿತಿದೆ. ನಮ್ಮ ಅದಕ್ಕೆಗೆ ನಮ್ಮ ಯಜಮಾನ್ರಿ ಇಲ್ಲಿ ಕಾಲ್ ಮಾಡಿಬಿಟ್ಟು ಡಿಸ್ಟರ್ಬ್ ಮಾಡ್ತಿದ್ದಾರೆ. ನಮಗೆ ಹಬ್ಬ ಮಾಡೋಕ್ಕೆ ಬಿಡದೆ ಮಲ್ಲಿಗೆ ಹೂ ಹಾರ ರೆಡಿ ಮಾಡ್ತಿದ್ದಾರೆ. ನಮಗಿದೆ ನಮ್ಮ ಅದಕ್ಕೆ ಮಲ್ಲಿಗೆ ಹೂವು ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಬೇರೆಯವ್ರು ಮಾಡ್ಸಿರೋದು ನೋಡ್ತಿದ್ದೆ, ಬಟ್ ನಾನೇ ನನ್ನ ಕೈಯಾರೆ ಮಾಡಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಅದಕ್ಕೆ ಮುದ್ದೆ ಕಟ್ಟೋ ಕೆಲಸ ಎಲ್ಲ ಮಾಡಬೇಕು. ಅಶ್ವಿನಿ ಸುಸ್ತಾಗ್ಬಿಟ್ಟಿದ್ದೀವಿ ಇಬ್ರು. ಹೋಗ್ಬೇಕು, ಮನೇಲಿ ಸುಸ್ತಾಗಂಥ ಕೆಲಸ ಇನ್ನೂ ತುಂಬ ಇದೆ. ತುಂಬ ಕೆಲಸ ನೋಡಿ, ವರ್ಕು ಕ್ರೇಜಿ ಆಗಿದೆ ಅಂತ ನಮ್ಮ ಅದಕ್ಕೇನು ಬಂದ್ಬಿಟ್ಟಿದ್ದಾರೆ ಮಾಡೋದಕ್ಕೆ. ಚೆನ್ನಾಗಿದೆ. ಇದು ವಿಘ್ನೇಶ್ವರನ ಪೂಜೆ ಮಾಡಿ, ಇದು ನಮ್ಮ ಮನೆ ದೇವರ ಅಲಂಕಾರ. ಅದೊಂಥರ ನೆರಳು ಕೊಡ್ತಿದೆ ದೇವ್ರಿಗೆ, ತಣ್ಣಗಿರುತ್ತೆ ದೇವರು ಅನ್ನೋ ಥರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಹಬ್ಬದ ತಯಾರಿ ತುಂಬ ಚೆನ್ನಾಗಿ ನಡೀತಾ ಇದೆ. ನೋಡಿ, ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟಿದ್ದೀವಿ. ಫುಲ್ಲು ಕ್ಲೀನಿಂಗ್ ಎಲ್ಲ ಪಾರ್ಟ್ ಮುಗ್ದೋಗಿದೆ. ಇದು ನಾನು ಈ ವರ್ಷ ಹೊಸ್ದಾಗಿ ದೇವ್ರ ಸಾಮಾನು ಒಂದು ತೊಗೊಂಬಂದಿದ್ದು. ಇದು ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಅಂತ ತೊಗೊಂಬಂದೆ. ಸುತ್ತ ಅಷ್ಟಲಕ್ಷ್ಮಿಗಳಿದೆ, ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತೊಗೊಂಬಂದೆ. ಇದ್ರ ಜೊತೆಗೆ ಇನ್ನೊಂದು ಇದು ತೊಗೊಂಡೆ, ಚಿಕ್ಕ ಕಳಸ ಇಡೋದಕ್ಕೆ ಅಂತ ಅಂದ್ಬಿಟ್ಟು. ಹಬ್ಬದ ದಿನ ಲೇಟ್ ಮಾಡ್ತಾ ಇದ್ದೀರಾ? ಕವರ್ ಎತ್ಕೊಳ್ಳಿ, ಹಂಗೆ ಸಗಣಿ ಬೇಕಲ್ಲ. ಕವರ್ ಮರ್ತೋಗಿದ್ದಾರೆ, ಅದಕ್ಕೆ ಕವರ್ ಮತ್ತೆ ನೆನಪಿಸ್ತಾ ಇದ್ದೀನಿ. ಸೊ ಮಳೆ ಬರ್ತಿದೆ, ಬೇಗ ಹೋಗಿ ಬೇಗ ಬರಬೇಕು. ಸೊ ಮತ್ತೆ ಸಿಗೋಣ. ಇಬ್ಬರು ಹೂ ತೊಗೊಂಬರೋದಕ್ಕೆ ಅಂತ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಹೂ ತಂದಿದ್ವಿ. ತುಳಸಿ ಇರಲಿಲ್ಲ, ತುಳಸಿ ಲಾಸ್ಟ್ ಮೂಮೆಂಟಲ್ಲಿ ತೊಗೊಳೋಣ ಅಂತ ಅಂದ್ಕೊಂಡು ಬಿಟ್ಟಿದ್ವಿ. ಸೊ ಎಲ್ಲ ಹೂವಿನ ರೇಟು ಮಳೆ ಬಿದ್ದಿರೋದ್ರಿಂದ ಕಮ್ಮಿ ಇರುತ್ತೆ ಅಂದ್ಕೊಂಡೆ, ಬಟ್ ಆದರೆ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಇತ್ತು ಹೂ ರೇಟು. ನಾನು ಮಾವಿನ ಸೊಪ್ಪು ಕಿತ್ಕೊಳ್ಳೋಣ ಅಂದರೆ ನಮ್ಮಮ್ಮ ಆಲ್ರೆಡಿ ಕಿತ್ಕೊಂಡು ಹೋಗ್ತಿದ್ದಾರೆ, ಬಟ್ ಆದರೆ ಕಮ್ಮಿ ಇದೆ ಅಂದರು ನಮ್ಮ ಅದಕ್ಕೆ. ಅದಕ್ಕೋಸ್ಕರ ನಾವಿವಾಗ ಆಪ್ರೇಷನ್ ಮಾವಿನ ಮರ ಮಾಡ್ತಾ ಇದ್ದೀವಿ. ಮಾವಿನ ಸೊಪ್ಪು ಕಿತ್ಕೋತೀವಿ ಇವಾಗ ಪೂಜೆಗೆ. ಇನ್ನೇನಕ್ಕೂ ಹೊರಗಡೆ ಹೋಗಂಗಿಲ್ಲ, ಎಲ್ಲ ಒಳಗಡೆ ಕೆಲಸ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮಾವಿನ ಸೊಪ್ಪು ಕಿತ್ಕೊಂಡಿದ್ದೀನಿ. ನಾನು ನಮ್ಮ ಅದಕ್ಕೆ ಇಬ್ಬರು ಎಷ್ಟು ಕಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಕತ್ಲಾಗೋಯ್ತು ಫುಲ್ಲು. ತುಂಬ ಚೆನ್ನಾಗಿರುತ್ತೆ, ತೆಗ್ದಿದ್ದೀವಿ. ಹಾಂ, ಮರ ಹತ್ತಿ ಎಲ್ಲ ಮರ ಗಿಡನ ಎತ್ಕಿಸ್ಕೊಂಡು ಸುಸ್ತಾಗ್ಬಿಟ್ಟಿದ್ದೀವಿ ಇಬ್ರು. ಹೋಗ್ಬೇಕು, ಮನೇಲಿ ಸುಸ್ತಾಗಂಥ ಕೆಲಸ ಇನ್ನೂ ತುಂಬ ಇದೆ. ತುಂಬ ಕೆಲಸ ಮಾಡಬೇಕು. ಮಾವಿನ ಸೊಪ್ಪು ಸಿಕ್ತು, ಕೆಲಸನೇ. ಸಗಣಿ ಗಂಜಳ ಒಂದು ಬಿಟ್ಟು ಇನ್ನೆಲ್ಲ ಸಿಕ್ಬಿಡ್ತು. ಲೈನಿಗೆ ಎಲ್ಲರ ಹತ್ರ ಹೋದ್ವಿ. ಹಸು ಹತ್ರನೂ ಕಾಯ್ಕೊಂಡು ನಿಂತಿದ್ವಿ, ಕೊಡಲಿಲ್ಲ ಗಂಜಳ. ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು, ನೋಡಬೇಕು. ನಾವಿವಾಗ ಬಾಳೆ ಕಂಬ ಕಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ನನಗಂತೂ ಒಂದು ತುಂಬ ಇಷ್ಟ ಆಗಿದೆ. ದೊಡ್ಡ ಬಾಳೆಕಂದು, ಅದನ್ನು ಕಟ್ ಮಾಡೋಣ. ಇದು ಅದಕ್ಕೆ ದೊಡ್ಡದು, ಅದು ಎಷ್ಟು ಚೆನ್ನಾಗಿ ಹಳ್ಳಿದೆ ನೋಡಿ. ಅದ್ರ ಜೊತೆಗೆ ಅಲ್ಲಿ ಹಿಂದೆ ಒಂದಿದೆ. ಬರೀ ನಾನು ಕಟ್ ಮಾಡ್ತೀನಿ. ಹಾಂ, ಎಷ್ಟು ಮಾಡಲಿ ಅಷ್ಟು ಕೊಡಿರಿ. ಹಾಂ, ಸೂಪರ್. ಏನು ಇಷ್ಟುದ್ದ ಮಲ್ಲಿಗೆ ಹೂ ಹಾರ ರೆಡಿ ಮಾಡ್ತಿದ್ದಾರೆ. ನಮಗೆ ಪತ್ರೆ ಎಲ್ಲೂ ಸಿಕ್ಕಿಲ್ಲ. ನಮ್ಮ ತೋಟದಲ್ಲೇ ಪತ್ರೆ ಇತ್ತು ನೋಡಿ. ಇಷ್ಟು ಕಿತ್ಕೊಂಬಂದು ಪತ್ರೆನ ಇಷ್ಟೇ ಸಿಕ್ಕಿದ್ದು. ಇಷ್ಟು ಕಿತ್ಕೊಂಬಂದು ಹೂವು ಕಟ್ಟಿ ಹಾರ ರೆಡಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹಾರ ತಂದಿದ್ದೀವಿ. ಇದು ಎಕ್ಸ್ಟ್ರಾ ಇರಲಿ ಫೋಟೋಗಳ್ಗೆ ಹಾಕೋಕ್ಕೆ ಅಂದ್ಬಿಟ್ಟು ನಮ್ಮ ಅದಕ್ಕೆ ಹಾರ ರೆಡಿ ಮಾಡ್ತಾ ಇದ್ದಾರೆ. ಮಲ್ಲಿಗೆ ಹೂ ರೇಟು ತುಂಬ ಜಾಸ್ತಿ ಆಗಿದೆ. ಕನಕಾಂಬರ ಅಂತೂ ಮಾತಾಡ್ಸೋಕ್ಕಾಗಲ್ಲ. ಅದರಲ್ಲೂ ನಾನು ಮಲ್ಲಿಗೆ ಹೂ ಬ್ಯಾಕ್ ಡ್ರಾಪಿಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಅದಕ್ಕೆ ಹೊಟ್ಟೆ ಉರಿತಿದೆ ನಮ್ಮ ಅದಕ್ಕೆಗೆ. ಆದರೂ ನಾನು ಬಲವಂತವಾಗಿ ಬ್ಯಾಕ್ ಡ್ರಾಪ್ಗೆ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಡೆಕೋರೇಷನ್ ಮಾಡೋಣ ಅಂತ, ನೋಡೋಣ ಹೇಗೆ ಬರುತ್ತೆ ಡೆಕೋರೇಷನ್ನು ಅಂತ. ಮತ್ತೆ ಬೇರೆ ತಿಂಡಿ ನಿಪ್ಪಟ್ಟಿಗೆಲ್ಲ ಕಲಿಸ್ಕೊತಾ ಇದ್ದಾರೆ, ಚಕ್ಲಿಗೆ ನಿಪ್ಪಟ್ಟಿಗೆಲ್ಲ. ಸೊ ಇಬ್ಬರು ಸೇರಿ ಒಂದೊಂದೇ ಅಡುಗೆ ಮಾಡ್ಕೊತಾ ಇದ್ದೀವಿ. ರವೆ ಉಂಡೆಗೆ ಮೇಯ್ನು ಹಾಲು ಕಾಯಕ್ಕೆ ಇಡ್ತಿದ್ದಾರೆ. ನಾವು ಹಾಲು ಯೂಸ್ ಮಾಡ್ತೀವಿ, ಕೆಲವರು ಹಾಲು ಯೂಸ್ ಮಾಡಲ್ಲ. ಸಕ್ಕರೆ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಹಾಗೆ ಬಿಸಿನೇ ಹುರಿದ್ಬಿಟ್ಟು ಉಂಡೆ ಕಟ್ತಾರೆ ಮಾಡ್ತಾರೆ. ಬಟ್ ಆದರೆ ನಮ್ಗೆ ಹಾಲು ಹಾಕಿದ್ರೆ ಇಷ್ಟ ಆಗುತ್ತೆ.
ಸೊ ಅದಕ್ಕೆ ಹಾಲು ಹಾಕ್ಕೊಂಡು ಮಾಡ್ತೀವಿ. ಸ್ವಲ್ಪನೇ ಮಾಡ್ತಿದ್ದೀವಿ, ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಿದ್ದೀವಿ, ದೇವ್ರಿಗೆ ಇಡಕ್ಕೆ ಮಾತ್ರ. ಏನೇನು ತಿಂಡಿ ಮಾಡ್ತೀವಿ ಒಂದೊಂದೇ ತೋರಿಸ್ತೀವಿ, ರೆಸಿಪಿ ತೋರಿಸ್ತಿಲ್ಲ. ಏನೇನು ತಿಂಡಿ ಮಾಡ್ತಿದ್ದೀವಿ ಪ್ರಿಪೇರ್ ಮಾಡ್ಕೊತಿರೋದನ್ನೆಲ್ಲ ತೋರಿಸ್ತಿದ್ದೀನಿ. ಹಾಗೆ ನೋಡ್ತಾರೆ, ಎಲ್ಲರೂ ಬ್ಯುಸಿ ಇರ್ತೀರಾ, ಎಲ್ಲರೂ ನಮ್ಮ ಥರನೇ ಇದೇ ಥರ ಫುಲ್ ಟೆನ್ಷನಲ್ಲಿ ಅಡುಗೆ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ಯಾರ್ಯಾರು ಏನೇನು ತಿಂಡಿ ಮಾಡಿದ್ರಿ ಅಂತ. 3 ದಿನ ಮುಂಚಿತವಾಗಿ ಮಾಡಿದ್ರೆ ಟೆನ್ಷನ್ ಇರ್ತಿರ್ಲಿಲ್ಲ. ಆ್ಯಕ್ಚುಲಾಗಿ ನಮಗೆ ಸ್ವಲ್ಪ ನಾವೇ ಬೇಡ, ನೀನೆಲ್ಲ ಫ್ರೀಯಾಗಿದ್ವಿ, ಮಾಡಿಲ್ಲ ಅಷ್ಟೇ. ಹಾಂ, ಫ್ರೀಯಾಗಿ ಏನಿರಲಿಲ್ಲ. ನಮ್ಮ ಅತ್ತಿಗೆ ಅದು ಇದು ಕ್ಲೀನ್ ಮಾಡಿಸ್ತಾನೆ ಇದ್ದರು. ಫ್ರೀ ಅಂತೇನಿಲ್ಲ, ಫ್ರೀ ಇಲ್ಲ, ಒಂದು ವಾರದಿಂದ ಫ್ರೀ ಇಲ್ಲ. ನಾನು ಯಾವುದೂ ವ್ಲಾಗು ಹಾಕಿಲ್ಲ ನಮ್ಮ ಅತ್ತಿಗೆಯಿಂದನೇ. ನಮ್ಮ ಅತ್ತಿಗೆನೂ ವ್ಲಾಗ್ ಹಾಕಿಲ್ಲ, ಯಾಕಂದರೆ 2 ವೀಕ್ಸ್ ಆಗೈತೆ. 2 ವೀಕ್ಸಿಂದ ಕೆಲಸ ಮಾಡ್ತಾನೆ ಇದ್ದಾರೆ. ನಾನು ಹಂಗೂ ಗ್ಯಾಪಲ್ಲಿ ಶಾರ್ಟ್ಸ್ ಎಲ್ಲ ಕಂಟೆಂಟ್ ತೆಕ್ಕೊಂಡ್ಬಿಡ್ತಿದ್ದೀನಿ. ಬಟ್ ಇವತ್ತು ಮಾಡಲೇಬೇಕು, ಇವತ್ತು ಬೇಡ ಅಂದರು, ಇವತ್ತು ಮಾಡಲೇಬೇಕು, ಹಬ್ಬದ್ದು ತಯಾರಿ ಎಲ್ಲ ತೋರಿಸ್ಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೊಂದೇನು ಗೊತ್ತಾ, ಯಾರಾದರೂ ಒಬ್ಬರು ಇದ್ದರೆ, ಹೌದು, ಯಾರಾದರೂ ಒಬ್ಬರು ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋರಿದ್ದರೆ ಸ್ವಲ್ಪ ಈಸಿ ಆಗುತ್ತೆ. ಬಟ್ ನಮಗಿಬ್ಬರಿಗೂ ಕೆಲಸ ಜಾಸ್ತಿ ಇದೆ. ಅಮ್ಮ, ನಾನು, ಅತ್ತಿಗೆ ಎಲ್ಲರೂ ಮಾಡ್ತಾಯಿದ್ದೀವಿ, ಕೆಲಸ ಮುಗೀತಿಲ್ಲ, ಕೆಲಸ ಆಗ್ತಿಲ್ಲ. ಇನ್ನೊಂದೇನು ಅಂದರೆ ಎಕ್ಸ್ಟ್ರಾ ಕೆಲಸ ಕೊಡೋಕ್ಕೆ ನಮ್ಮ ಮಕ್ಕಳು ಬೇರೆ 3 ಜನ ಇದ್ದಾರೆ. 3 ಜನಕ್ಕೆ 3 ಜನ ಇದ್ದಾರೆ. ಅದರಿಂದ ಸ್ವಲ್ಪ ನಿಧಾನ ಆಗ್ತಿದೆ. ಬಟ್ ಓಕೆ, ಈ ಥರ ಗಡಿಬಿಡಿ ಅರ್ಜೆಂಟು ಎಲ್ಲ ಇದ್ರೇ ಹಬ್ಬ ಸಂಭ್ರಮ, ಹಬ್ಬ ಮಾಡ್ತಾಯಿದ್ದೀವಿ ಅಂತ. ಸೊ ನಾವು ಎಂಜಾಯ್ ಮಾಡ್ತಿದ್ದೀರಿ. ಆ್ಯಕ್ಚುಲಾಗಿ ಈ ಹಬ್ಬನ ನಾವು ತುಂಬ ಎಂಜಾಯ್ ಮಾಡ್ತೀವಿ. ಏನೇ ನೋವಿದ್ರು ಎಲ್ಲ ಮರೆತು ಅಮ್ಮ ಒಳ್ಳೇದು ಮಾಡಮ್ಮ ಅಂತ ಅಂದ್ಕೊಂಡು ಹೂ ತರಕ್ಕೆ ಹೋಗಿದ್ವಿ. ನಿಜವಾಗ್ಲೂ ಎಷ್ಟು ರೇಟ್ ಇದೆ ಅಂದರೆ ಹೂವು, ಆ ಕೈ ನೋವು ಬಂತು. ಎಷ್ಟಿತ್ತು ಅದಕ್ಕೆ ನೀವೇ ಹೇಳ್ಬಿಡಿ. ಅದಕ್ಕೆ ನಮ್ಮ ಅತ್ತಿಗೆ ಹೇಳಿದ್ರು ಮೊನ್ನೆನೇ ತೊಗೊಳಕ್ಕೆ. ನಾನು ಬೇಡ ಅದಕ್ಕೆ ಫ್ರೆಶ್ ಹೂವು ಹಾಕೋಣ ದೇವ್ರಿಗೆ. ಬಟ್ ಫ್ರೆಶ್ ಸಿಕ್ತಲ್ವ ಅದಕ್ಕೆ? 50 ಗ್ರಾಮ್ 200 ರೂಪಾಯಿ ಅಂದ್ರು. ಬಟ್ ಒಂದು 200 ರೂಪಾಯಿ ತಂದಿರ ಒಂದು 2 ಮೊಳ ಆಗಿರೋದು. ಬಟ್ ನಾವು ಬೇಡ ಅಂತ ಬಂದ್ವಿ, 200 ರೂಪಾಯಿ ಜಾಸ್ತಿ ಅಂತ. ಇವತ್ತು ಮೊಳ 300 ರೂಪಾಯಿ. ನಮ್ಮ ಅತ್ತಿಗೆ ಹೇಳ್ದಂಗೆ ನಾನು ಏನಾದ್ರು ಒಂದು 100 ಗ್ರಾಮು ತಂದ್ಬಿಟ್ಟಿದ್ದಿದ್ರೆ ನಾನು ಮುಡ್ಕೊಂಡು ದೇವ್ರಿಗೂ ಹಾಕ್ಬೋದಿತ್ತು. ನಾವು 1 ಮೊಳ ತಂದೀವಿ ದೇವ್ರಿಗೆ ಸಾಕು ಅಂತ. ಬಟ್ ತುಂಬ ಫ್ರೆಶ್ ಆಗಿತ್ತು, ಅವ್ರೊಬ್ಬರ ಹತ್ರನೇ ಫ್ರೆಶ್ ಆಗಿದ್ದಿದ್ದು. ತುಳಸಿಲಿ ಮೋಸ ಹೋದ್ವಿ. ನಂಗಂತೂ ತುಳಸಿಲಿ ತುಂಬ ಬೇಜಾರಾಗೋಯ್ತು. ತುಳಸಿ ಆದರೂ 1 ರೂಪಾಯಿ ಕಮ್ಮಿ ಮಾಡಿಲ್ಲ, ಚೆನ್ನಾಗಿರಲಿಲ್ಲ. ಬಟ್ ಎಲ್ಲೂ ತುಳಸಿ ಸಿಕ್ಕಿಲ್ಲ ಅಂದ್ಬಿಟ್ಟು ತೊಗೊಂಡ್ವಿ. ಆಮೇಲೆ ನೆಕ್ಸ್ಟ್ ಬಂದರೆ ತುಳಸಿ ತುಂಬ ಫ್ರೆಶ್ ಹಾರ ಇತ್ತು. ನಂಗಂತೂ ತುಂಬ ಬೇಜಾರಾಯಿತು. ಬಟ್ ಇರಲಿ, ಇವಾಗ ಅವ್ರಿಗೂ ಒಂದು ಸೀಸನ್. ಹೌದು, ಏನು ಮಾಡೋಕ್ಕಾಗಲ್ಲ. ಬಟ್ ಏನು ಮಿಸ್ ಮಾಡಿಲ್ಲ, ಎಲ್ಲ ತೊಗೊಬಂದ್ವಿ. ಗಂಜಳ, ಸಗಣಿ ಇದೆರಡೇ ಮಿಸ್ ಆಗಿರೋದು. ಬೆಟ್ಟದ ನೆಲ್ಲಿಕಾಯಿ ಒಂದು ಮಿಸ್ ಆಗಿಬಿಟ್ಟಿದೆ. ನಮ್ಮ ಅಣ್ಣಂಗೆ ಹೇಳಿದ್ದೀನಿ, ನೀವು ರಸ್ತಿದ್ರಂತೆ. ಪ್ರತಿ ವರ್ಷ ಬೆಟ್ಟದ ನೆಲ್ಲಿಕಾಯಿ 5 ತಂದು ದೀಪ ಹಚ್ತಾ ಇದ್ದೆ. ಬಟ್ ಮಿಸ್ ಆಯ್ತು. ಈಗ ಬೆಳಿಗ್ಗೆ ಮಿಸ್ ಆದ್ರೆ ಸಂಜೆಗೆ ಹಚ್ಚಿ. ಬಟ್ ಇಲ್ಲ, ನಮ್ಮ ಅಣ್ಣನ ಥರ ಕೇಳಿದ್ದೀವಿ. ಬೆಳಗ್ಗೆ ಪೂಜೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅಷ್ಟರ ಕುಂಕುಮ ಬರೋರಿಗೆಲ್ಲ ಕೊಡೋದು ಬ್ಯುಸಿಲಿರ್ತೀವಿ. ಸೊ ಬೆಳಗ್ಗೆನೇ ನೀಟಾಗೆಲ್ಲ ಬುಕ್ಕೆಲ್ಲ ಓದಿ ಚೆನ್ನಾಗಿ ಪೂಜೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಹೋಗ್ಬೇಕಾದ್ರೆ ಏನು ಮರಿಬಾರ್ದು ಅಂತ ಇಬ್ಬರು ಹೋದ್ವಿ. ಎಲ್ಲ ಮರ್ತ್ಕೊಂಡ್ಬಂದಿದ್ದೀವಿ. ಹಿಂದೆ ಕುತ್ಕೊಂಡು ಅದು ಇದು ಅಶ್ವಿನಿ ಗಾಡಿ ಓಡಿಸ್ತಾ ಇದ್ರೆ ನಾನೆಲ್ಲ ನೆನ್ಸ್ಕೊಂಡು ತಗೊಂಡೆ. ಆದರೆ ಏನು ಮಾಡೋಕ್ಕಾಗಲ್ಲ, ಮರ್ತೋಗುತ್ತೆ. ಅದು ಮಕ್ಳನ್ನ ಬಿಟ್ಟೋದ್ವಿ, ನಿಮಗೆ ತಿಂಡಿ ತರ್ತೀವಿ ಪ್ಲೀಸ್ ಮನೇಲೇ ಇರಿ ಅಂತ ಅಂದ್ಬಿಟ್ಟು. ಯಾಕಂದರೆ ಹೂವು ತರಕ್ಕೆ ಮಾರ್ಕೆಟ್ಗೆ ಹೋಗಿ ಆನೆಕಲ್ಗೆ ಹೋಗಿದ್ದಾಗೂ ಹಂಗೆ ಮಾಡಿದ್ರು ಮಕ್ಕಳು. ನನಗೆ ಕಿವಿಯೆಲ್ಲ ಮುಚ್ಚೋಗಿದೆ, ನನ್ನ ಸೌಂಡ್ ನನಗೆ ಎಕ್ಕೋ ಹೊಡಿತಿದೆ ಅಲ್ವಾ ಅದಕ್ಕೆ? ತುಂಬ ಗಾಳಿಲಿ ಓಡಾಡಿ ವಾರದಿಂದ. ಸಾಕದಕ್ಕೆ ಕೆಂಪಾಗಿದೆಯಾ? ಕೆಂಪಾಗಿದೆ, ಘಮ ಬರ್ತಿದೆ. ಸೊ ಓಕೆ, ನಾವು ರವೆ ಉಂಡೆ ಕಟ್ವಾಗಿ ಸಿಗ್ತೀವಿ. ಈಗ ತುಂಬ ಕೆಲಸ ಇದೆ, ಒಂದೊಂದೇ ಐಟಮ್ ತೋರಿಸ್ತೀವಿ. ಏನೇನು ಮಾಡಿದ್ವಿ ಲಾಸ್ಟಲ್ಲಿ ತೋರಿಸ್ತೀವಿ, ಅಲ್ಲಿವರೆಗೂ ನೋಡ್ತಾ ಇರಿ. ನನ್ನ ಕೈಲಿ ಆಯ್ತಾ ಇಲ್ಲ, ಅವ್ರ ಕೈಯಲ್ಲಿ ಆಯ್ತಾ ಇಲ್ಲ ಅಂತೆ ನೋಡಿ. ಉಂಡೆ ಕಟ್ಟೋ ಕಾಂಪಿಟೇಷನಲ್ಲಿ ಅಶ್ವಿನಿ ಅವರು ತುಂಬ ಬಿಸಿ ಉಂಡೆ ಕಟ್ತಾ ಇದ್ದಾರೆ. ನನಗೆ ಆಗ್ತಾ ಇಲ್ಲ, ಅದಕ್ಕೆ ಮುದ್ದೆ ಕಟ್ಟೋ ಕೆಲಸ ಎಲ್ಲ ಮಾಡಬೇಕು. ಅಶ್ವಿನಿ ಏನೊಂದು 10 ಜನಕ್ಕೆ ಮುದ್ದೆ ಜಡ್ದು ಹಾಕ್ಬಿಡ್ತಾಳೆ ನಿಮ್ಮಮ್ಮ. 10 ಜನಕ್ಕೆ ಹಾಕ್ತೀನೋ ಇಲ್ವೋ ಅದಕ್ಕೆ ಅಷ್ಟೇ ಇರೋದು. ಇದೆಯಾ? ಕರೆಕ್ಟ್ ಆಗೈತೆ. ಮಾಮಿದು ಮಗನೇ ಹಂಗೆಲ್ಲ ಮುಟ್ಬಾರ್ದು ನೋಡಿ. ರವೆ ಉಂಡೆ ರೆಡಿಯಾಗಿದೆ. ನಿಪ್ಪಟ್ಟಿಗೆ ನಾನು ಹಾಕೋಕ್ಕೆ ಕೊತ್ತಂಬರಿ ಎಲ್ಲ, ಇದು ಕರ್ಬೇವಿನ ಸೊಪ್ಪು. ಪ್ರತಿ ಸರಿ ಕೊತ್ತಂಬರಿ ಸೊಪ್ಪು ಅಂತೀನಿ. ಇಲ್ಲಿ 3 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ.
ಕಡಲೆ ಹುರ್ಕೋಬೇಕು, ಕಡಲೆ ಬೀಜ, ಮೆಣಸಿನ್ಕಾಯಿ. ನಾರ್ಮಲ್ ನಿಪ್ಪಟ್ಟು ರೆಸಿಪಿ ತೋರಿಸಿದೀವಿ ಅಲ್ವಾ ಅದಕ್ಕೆ? ನಿಪ್ಪಟ್ಟು ರೆಸಿಪಿ ತೋರಿಸಿದ್ದೀವಿ, ಸೊ ಅದಕ್ಕೆ ಏನು ತೋರ್ಸಕ್ಕೆ ಹೋಗ್ತಿಲ್ಲ. ಸೊ ಈಗ ನಿಪ್ಪಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಇಬ್ಬರು ಸೇರಿ ಬೇಗ ಬೇಗ ನಿಪ್ಪಟ್ಟು ಮಾಡ್ಕೊಂಡು ಲಾಸ್ಟಲ್ಲಿ ಕರ್ಜಿಕಾಯಿ ಮಾಡ್ತೀವಿ ನೋಡಿ. ನಿಪ್ಪಟ್ಟು ರೆಡಿ, ಕೋಡ್ಬಳೆ, ಕರ್ಜಿಕಾಯಿ, ರವೆ ಉಂಡೆ ಎಲ್ಲ ರೆಡಿಯಾಗಿದೆ. ಸೊ ಈಗ ನೆಕ್ಸ್ಟು ಕಜ್ಜಾಯ ಒಂದೇ ಬಾಕಿ ಇರೋದು. ಕಜ್ಜಾಯ ಒಂದು ಮಾಡಿಬಿಟ್ರೆ ಎಲ್ಲ ಪ್ರೊಸೆಸ್ ಮುಗಿದ್ಬಿಡುತ್ತೆ ಅಡುಗೆದು. ಸೊ ದೇವರಿಗೆ ಅಲಂಕಾರ ಮಾಡೋದು. ತುಂಬ ದಿನದಿಂದ ಆಸೆ ಇತ್ತು ವೀಳ್ಯದೆಲೆದು ಬ್ಯಾಕ್ ಡ್ರಾಪ್ ಮಾಡಬೇಕು ಅಂತ. ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ರಿಚ್ ಇರೋರು ವೀಳ್ಯದೆಲೆ ಬ್ಯಾಕ್ ಡಿಸೈನ್ ಮಾಡ್ತಾರೆ. ಸೊ ಇವತ್ತು ನಾನೇ ಮಾಡೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ನೋಡಿ ರೆಡಿ ಮಾಡಿಸ್ಕೊಂಡಿದ್ದೀನಿ. ಕಾರ್ಬೋರ್ಡ್ ಶೀಟೆಲ್ಲ ಅಂಟಿಸಿದ್ದೀನಿ ಇದಕ್ಕೆ ಹ್ಯಾಂಗರ್ಗೆ. ಸೊ ಇಲ್ಲೆಲ್ಲ ಗಿಣಿ ಬಿಡಬೇಕು ಮತ್ತು ಮಲ್ಲಿಗೆ ಹೂವಿಂದು ಲೈನ್ಸ್ ಬಿಡಬೇಕು ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಫೈನಲ್ ಲುಕ್ಕು ತೋರಿಸ್ತೀನಿ ನೋಡಿ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ನಮ್ಮ ಅದಕ್ಕೆ ಕಜ್ಜಾಯ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಕಜ್ಜಾಯ ಮಾಡೋದಕ್ಕೆ ಕೊಟ್ಬಿಟ್ಟು ನಾನು ಇಲ್ಲಿ ಬ್ಯಾಕ್ ಡ್ರಾಪ್ ಮಾಡ್ಕೊತಾ ಇದ್ದೀನಿ ನೋಡಿ. ಕಜ್ಜಾಯಕ್ಕೆ ಪಾಕ ತೆಗಿತಿದ್ದಾರೆ. ಅಕ್ಕಿ ಹಿಟ್ಟು ನೆನೆಸಿಟ್ಟಿದ್ದಾರೆ. ನೆನೆಸಿಟ್ಟು ಪೌಡ್ರ್ ಮಾಡಿ ಇಟ್ಟಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ತಿಂಡಿ ಆಗಿದೆ. ಇನ್ನು ದೇವ್ರಿಗೆ ಅಲಂಕಾರ ಮಾಡೋದು ಒಂದೇ ಬಾಕಿ. ಕಜ್ಜಾಯ ಇಬ್ಬರು ಸೇರ್ ಮಾಡಬೇಕು. ಅದಕ್ಕೂ ಮುಂಚೆ ಬ್ಯಾಕ್ ಡ್ರಾಪ್ ರೆಡಿ ಮಾಡಿ ಬಿಟ್ಬಿಡ್ತೀನಿ. ಗೊತ್ತಾಯ್ತಾ ಮಮ್ಮಿ? ನೋಡಿ ವರ್ಕು ಕ್ರೇಜಿ ಆಗಿದೆ ಅಂತ ನಮ್ಮ ಅತ್ತಿಗೆನೂ ಬಂದ್ಬಿಟ್ಟಿದ್ದಾರೆ ಮಾಡೋದಕ್ಕೆ. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ನಮ್ಮ ಯಜಮಾನ್ರು ಇಲ್ಲಿ ಕಾಲ್ ಮಾಡಿಬಿಟ್ಟು ಡಿಸ್ಟರ್ಬ್ ಮಾಡ್ತಿದ್ದಾರೆ ನಮಗೆ, ಹಬ್ಬ ಮಾಡಕ್ಕೆ ಬಿಡದೆ. ನಮ್ಮ ಯಜಮಾನ್ರು ಬದುಕೊಂಡ್ರು. ಸುನಿ ಎಷ್ಟು ಖುಷಿ ಆಗ್ತಿದೆ ನಿಂಗೆ? ಅರ್ಶಿನ ಕುಂಕುಮ ತಗೊಂಬ. ಇದು ಫೈನಲ್ ಲುಕ್ ಅಲ್ಲ. ಈಗ ಇನ್ನು ನಮ್ಮ ಅತ್ತಿಗೆ ಹತ್ರ ಜಗಳ ಆಡಿ ಒಂದಷ್ಟು ಮಲ್ಲಿಗೆ ಹೂವನ್ನ ಲೈನ್ಸ್ ಮಾಡಿ ಇಟ್ಟಿದ್ದೀನಿ. ಆ ಮಲ್ಲಿಗೆ ಹೂವು ಇಲ್ಲೆಲ್ಲ ಗಿಣಿ ಹಾಕಿ ಈ ಕಡೆ ಎಲ್ಲ ಚೆಂಡು ಹೂ ಬಿಟ್ಟರೆ ಡೆಕೋರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಫೈನಲ್ ಲುಕ್ಗೆ ವೆಯ್ಟ್ ಮಾಡಿ. ಈಗ ನಾನು ಯಾವ ರೀತಿ ಮಲ್ಲಿಗೆ ಹೂವು ಅಟ್ಯಾಚ್ ಮಾಡೋದು ಅಂತ ಸ್ವಲ್ಪ ನೋಡ್ಕೊತೀನಿ. ಎಷ್ಟು ನಿಜ ಖುಷಿ ಆಗ್ತಿದೆ ನನಗೆ ಇದನ್ನು ನೋಡಿ, ಖುಷಿ ಆಗ್ತಿದೆ. ಯಾವಾಗೂ ಪ್ರಿಂಟ್ರೆಸ್ಟಲ್ಲಿ ಯೂಟ್ಯೂಬಲ್ಲಿ ಬೇರೆಯವ್ರು ಮಾಡಿಸಿರೋದು ನೋಡ್ತಿದ್ದೆ, ಬಟ್ ನಾನೇ ನನ್ನ ಕೈಯಾರೆ ಮಾಡಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಕೈ ಹೊಡ್ಕೊಬಿಟ್ಟೆ ಸ್ಟಾಪ್ಲರು ಎಲ್ಲ ಈ ರೀತಿ ಅಟ್ಯಾಚ್ ಮಾಡ್ತಿದ್ದೀನಿ. ಇದು ಲೈನ್ಸು ಒಂದು 7 ಲೈನ್ಸ್ ಮಾಡಿದ್ದೀನಿ. ಸೊ ಅಟ್ಯಾಚ್ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ. ಈಗ ನಾನು ತೋರಿಸೋ ಡೆಕೋರೇಷನ್ನ ಎಲ್ಲರೂ ನೋಡಿರ್ತೀರ ನೋಡಿ. ಎಲ್ಲರಿಗೂ ಈ ಡೆಕೋರೇಷನ್ ಇಷ್ಟ ಇರುತ್ತೆ. ಮಲ್ಲಿಗೆ ಹೂ ನಾನು ಪೋಣಿಸ್ದಾಗ ಮೊಗ್ಗಿತ್ತು, ಬಟ್ ಹಳ್ಬಿಟ್ಟಿದೆ. 3 ದಿನ 2 ಡೇಸ್ ಆಯಿತು. ಮೊನ್ನೆ ತಂದು ನೆನ್ನೆ ಅದನ್ನು ಪೋಣಿಸಿದ್ದು. ಸೊ ಬಟ್ ಲುಕ್ ಚೆನ್ನಾಗಿ ಬಂದಿದೆ. ನಂಗೆ ತುಂಬ ಇಷ್ಟ ಆಗ್ತಿದೆ, ತುಂಬ ಚೆನ್ನಾಗಿದೆ. ಹೇಗಿದೆ ಕಮೆಂಟ್ ಮಾಡಿ. ಎಷ್ಟು ಖರ್ಚಾಯಿತು ಹೇಳ್ತೀನಿ ಲಾಸ್ಟಲ್ಲಿ. ಇದ್ರಲ್ಲಿ ಏನು ಎಷ್ಟು ಅಗಲ ಕಾಣಿಸ್ತಾ ಇದಲ್ಲ? ಇಷ್ಟು ಅಗಲ ಇಲ್ಲ ಆ್ಯಕ್ಚುಲಾಗಿ, ಬಟ್ ಸಿಂಪಲಾಗಿ ಮಾಡಿದ್ದೀವಿ. ಹಂಗೆ ಅನಿಸುತ್ತೆ. ಹೌದು, ಈ ಕಡೆ ಎಲ್ಲ ಇಟ್ಟಿರ್ತಾರೆ. ಇಷ್ಟೇ ಅಗಲ ಮಾಡೋದೆಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಮಾವಿನ ತೋರಣ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಕವರ್ ಆಗುತ್ತೆ. ಆ್ಯಕ್ಚುಲಾಗಿ ಸ್ಟ್ಯಾಂಡ್ ಇನ್ನು ಸ್ವಲ್ಪ ಸ್ಟ್ರಾಂಗ್ ಇದ್ದಿದ್ರೆ ಇಲ್ಲೆಲ್ಲ ಆಪಲ್ಲು, ಚೇಪೆಕಾಯಿ ಎಲ್ಲ ಹಾಕ್ಬಿಡ್ತಿದ್ವಿ ನಾವು. ಬಟ್ ಇರಲಿ, ಇವ್ರ ಮಮ್ಮಿ ಹಾಕ್ತಾರೆ. ಸೊ ನಿಜ ನನಗಂತೂ ನನ್ನ ಡ್ರೀಮ್ ಫುಲ್ಫಿಲ್ ಆಗೋಯ್ತು ಈ ವರ್ಷ ಅಲ್ವಾ? ಅದಕ್ಕೆ ಆ್ಯಕ್ಚುಲಾಗಿ ಲೋಟಸ್ಸು ಅಂದ್ಕೊಂಡಿದ್ದೀವಿ ನಾವಿಲ್ಲಿ. ಯಾಕೆ ಅಂತ ಹೇಳ್ದೆ, ನೆಕ್ಸ್ಟ್ ವರ್ಷ ಅವ್ರ ಊರಲ್ಲಿ ಒರಿಜಿನಲ್ ಫ್ಲವರ್ ಇರಲ್ಲ, ಪ್ಲಾಸ್ಟಿಕ್ ಹೂವು ಹಬ್ಬ ಮಾಡ್ತಾರೆ. ಅದಕ್ಕೆ ಎಲ್ಲಿ ಅಂತ ಅವ್ರು ಲಾಗಲ್ಲಿ ತೋರಿಸ್ತಾರೆ, ಅವಾಗ ನೋಡಿ. ಸೊ ಲೋಟಸ್ ತಂದಿದ್ದೀನಿ, ಬಟ್ ಆದರೆ ಇಲ್ಲೆಲ್ಲೂ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಬಟ್ ಓಕೆ, ಚೆನ್ನಾಗಿ ಬಂದಿದೆ. ನಮ್ಮ ಅದಕ್ಕೆ ಮಲ್ಲಿಗೆ ಹೂವು ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಅಶ್ವಿನಿ. 100 ಗ್ರಾಮ್ ಮಲ್ಲಿಗೆ ಹೂವು ತಗೊಂಡು ಹಿಂಗೆ ಕೋಣಿಸ್ತಾ ಇದೆಯಾ ಅಶ್ವಿನಿ? ಹೊಟ್ಟೆ ಉರಿ ಹೆಂಗೆ ಹೊಟ್ಟೆ ಉರಿ ಅಂದರೆ ಆ ಹೊಟ್ಟೆ ಉರಿ ಶಾಖಕ್ಕೆ ಹೂವು ಅಳ್ಳೋಗೈತೆ. ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ. ನಿಜವಾಗ್ಲೂ ನೆನ್ನೆ ಎಲ್ಲ ಅವರು ಹಿಂಗೆ ಬಂದಿಲ್ಲ ಅಂದರೆ ಹೂವು ಹಾಳಾಯಿತು, ಒಂದು ದಿಂಡಾಗೋದು ಅಂತ ಬೈತಾನೆ ಇದ್ರು. ಸೊ ಇವತ್ತು ನಮ್ಮ ಅತ್ತಿಗೆಗೂ ಖುಷಿಯಾಗಿದೆ ಬ್ಯಾಕ್ ಡ್ರಾಪ್ ನೋಡಿ. ನಾನು ದೇವರಿಗೆ ಸೀರೆ ಉಡಿಸ್ತಾ ಇದ್ದೀನಿ. ಯಾವ ರೀತಿ ಸೀರೆ ಉಡಿಸ್ತೀನಿ ತೋರಿಸ್ತೀನಿ. ಈಗ ನಾನು ಸೀರೆ ತೊಗೊಂಡಿದ್ದೀನಿ. ಇದನ್ನು ಪೂರ್ತಿ ಪ್ಲೀಟ್ಸ್ ಮಾಡಬೇಕು. ಇದನ್ನು ವ್ಲಾಗಲ್ಲಿ ನೋಡಿದ್ದೀರಾ, ಇದೇ ಸ್ಯಾರಿ ತಂದಿದ್ದು. ಸೊ ಇದಿಷ್ಟನ್ನು ಪ್ಲೀಟ್ಸ್ ಮಾಡಿ ಯಾವ ಸ್ಟೈಲಲ್ಲಿ ಕೂರಿಸೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ನಾನು ಅದಕ್ಕೆ ಇಬ್ಬರು ಸೇರಿ ಡಿಸೈಡ್ ಮಾಡ್ತೀವಿ ಯಾವ ಥರ ಕೂರಿಸ್ಬೇಕು ಅಂತ. ಸೊ ಈಗ ಇಬ್ಬರು ಪ್ಲೀಟ್ಸ್ ಮಾಡಿ ದೇವರಿಗೆ ಉಡಿಸ್ಬೇಕಾದ್ರೆ ತೋರಿಸ್ತೀನಿ.
ವಿಡಿಯೋ ಎಂಡ್ವರೆಗೂ ನೋಡಿ, ಅಲಂಕಾರ ಎಲ್ಲ ಹೇಗೆ ಮಾಡಿರ್ತೀವಿ ನಿಮಗೆ ಗೊತ್ತಾಗುತ್ತೆ. ಸೀರೆ ಉಡ್ಸೋದಕ್ಕೂ ಮುಂಚೆ ಕಳಸ ಎಲ್ಲ ಇಡೋದಕ್ಕೆ ಏನೇನು ಬೇಕೋ ಅದೆಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ. ಬಿಂದಿಗೆಗೆ ಕೋಲೆಲ್ಲ ಕಟ್ಟಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀವಿ. ನೆರಿಗೆಲ್ಲ ಹಿಡಿದು ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಸೊ ಅದನ್ನು ಬಿಂದಿಗೆಗೆ ಕಟ್ಟಿ ಅದಕ್ಕೆ ಇಲ್ಲಿ ನೆರಿಗೆ ಎಲ್ಲ ನೀಟಾಗಿ ಕೂರಿಸ್ತಿದ್ದಾರೆ. ಸೊ ನೀಟಾಗಿ ನೆರಿಗೆ ಎಲ್ಲ ರೆಡಿ ಮಾಡಿಕೊಂಡು ಕೈ ಕಾಲು ಏನೇನಿದೆ ಅದೆಲ್ಲ ಫಿಕ್ಸ್ ಮಾಡಿಬಿಟ್ಟು ಯಾವ ರೀತಿ ಕೂರಿಸ್ಬೇಕು ದೇವ್ರನ್ನ ಅನ್ನೋದನ್ನು ಇಬ್ಬರು ಡಿಸ್ಕಸ್ ಮಾಡಿಕೊಂಡು ಇಲ್ಲಿ ಸೀರೆಗೆ ಉಡಿಸ್ತಾ ಇದ್ದೀವಿ. ಇದು ಕಾಲಿಗೆ ಸೆರಗು ಹೋಗಿರುತ್ತಲ್ಲ ಅದನ್ನು ಪಿನ್ ಮಾಡ್ತಾ ಇದ್ದಾರೆ. ಅದೆರಡು ಸೇರಿ ಪಿನ್ ಮಾಡಿಬಿಡಿ, ಅದಕ್ಕೆ ಬಿಚ್ಕೊಬಿಡು. ಫೈನಲ್ ಆಗಿ ಸೀರೆ ಡ್ರಿಪ್ಪಿಂಗ್ ಎಲ್ಲ ಮುಗ್ದಿದೆ. ಸೊ ಅಲಂಕಾರ ಮಾಡಬೇಕು. ನೋಡಿ ಇದಿಷ್ಟು ರೆಡಿ ಮಾಡಿದ್ವಿ. ವಿಡಿಯೋ ಏನು ಮಾಡೋದಕ್ಕಾಗಿಲ್ಲ, ತುಂಬ ಟ್ರೈ ಮಾಡಿದ್ವಿ ವಿಡಿಯೋ ಮಾಡಬೇಕು ಅಂತ, ಬಟ್ ಆದರೆ ನಮಗೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇಬ್ಬರು ಬೇಗ ಎಲ್ಲ ರೆಡಿ ಮಾಡಿಬಿಟ್ವಿ. ಫ್ರಂಟಿಂದ ನೋಡಿದ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ನೋಡಿ ಹೇಗಿದೆ. ರೆಡಿ ಮಾಡಿಬಿಡ್ತೀವಿ, ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಇಬ್ಬರು ರೆಡಿಯಾಗಿದ್ದೀವಿ. ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ನಮ್ಮ ಮನೆ ದೇವರ ಅಲಂಕಾರ ನೋಡಿ, ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ದೀನಿ. ನಮ್ಮ ಅತ್ತಿಗೆ ಇದು ಮುಕೋಡ ಈ ಥರ ಡೆಕೋರೇಷನ್ ಮಾಡಿರೋದು ನೋಡಿಬಿಟ್ಟು ಫುಲ್ಲು ತಗೋಬೇಕು ಅಂತ ಇದ್ರು. ಸೊ ಅದಕ್ಕೋಸ್ಕರ ನಾನು ಅದೇ ಥರ ಡೆಕೋರೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಅಲ್ವಾ ಅದಕ್ಕೆ. ಇದು ತೋಮಾಲೆ ಕಟ್ಟೋದಕ್ಕೆ ತುಂಬ ಕಷ್ಟ ಆಯಿತು, ಬಟ್ ತುಂಬ ಚೆನ್ನಾಗಿ ಬರ್ಸೋದಕ್ಕೆ ಟ್ರೈ ಮಾಡಿದ್ದೀವಿ. ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಎಲ್ಲರೂ ಇದಕ್ಕಿಂತ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನೋಡಿ ಹೇಗಿದೆ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಆ್ಯಕ್ಚುಲಾಗಿ ನನಗೆ ಅದನ್ನು ಹಾಕಕ್ಕೆ ಬಂದಿಲ್ಲ, ಬಟ್ ಆದರೂ ಟ್ರೈ ಮಾಡಿದ್ದೀನಿ. ಡೆಕೋರೇಷನು ಮತ್ತೆ ಒಂದ್ಸರಿ ತೋರಿಸ್ತೀನಿ. ನೋಡಿ ಗಿಣಿಗಳೆಲ್ಲ ಹಾಕಬೇಕು ಅಂತಿತ್ತು, ಹಾಕಿದ್ದೀನಿ. ಒಂದು ಗಿಣಿ ಬಚ್ಚಿಕೊಂಡು. ನನ್ನ ಆಸೆ ಏನು ಗೊತ್ತಾ ಇದ್ದಿದ್ದು, ದೇವ್ರಿಗೆ ಸೀರೆ ಇಡಬೇಕು ಅಂತಿತ್ತು. ಏನು ಸೀರೆ? ಅದಕ್ಕೆ ಮಡ್ಲಕ್ಕಿಗೆ ಬ್ಲೌಸ್ ಪೀಸ್ ಇಡ್ತಿದ್ರು. ಹೇಳಿದ್ರಿ. ಸೊ ಮಡ್ಲಕ್ಕಿ ಎಲ್ಲ ಆಸೆ ನೆರವೇರ್ಬಿಟ್ಟಿದೆ. ಒಂದು ವಿಳ್ಯದೆಲೆ ಡೆಕೋರೇಷನ್ ಮಾಡಬೇಕು ಅನ್ನೋದು, ಮತ್ತೆ ಈ ತರ ರಿಚ್ ಬ್ಯಾಕ್ ಡ್ರಾಪ್ ರಿಚ್ ಅಂದ್ರೆ ನಮ್ಗೆ ರಿಚ್ ಅಲ್ವಾ? ಸೊ ಇದು ಪ್ರತಿ ವರ್ಷ ನಾವು ಸುಮ್ಮನೆ ಹಾಗೆ ಇಟ್ಟು ಪೂಜೆ ಮಾಡ್ತಿದ್ವಿ. ಸೊ ಈ ವರ್ಷ ನೀಟಾಗಿ ಡೆಕೋರೇಷನ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಮಾಡಿದ್ವಿ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಯಾರಪ್ಪ ರೆಡಿ ಆಯ್ತಾರೆ, ದೇವ್ರಿಗೆ ಅಲಂಕಾರ ಮಾಡೋದ್ರಲ್ಲೇ ಖುಷಿ ಆಗ್ತಾ ಇತ್ತು. ಪೂಜೆ ಮಾಡಿದ್ರೆ ಸಾಕು, ಆಮೇಲೆ ರೆಸ್ಟ್ ಮಾಡೋಣ ಅನ್ನಂಗಿತ್ತು. ಸೊ ಈ ಸಲ ನಾವು ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಕೈಗೆಲ್ಲ ಬಳೆ ಹಾಕೊಂಡು ಸಿಂಹ ಲಗ್ನದಲ್ಲೇ ಪೂಜೆ ಮಾಡಿದ್ವಿ. ಕಳಸ ಎಲ್ಲ ನೀಟಾಗಿಟ್ಟು, ಮತ್ತೆ ಏನು ಅಂದ್ರೆ ಮಕ್ಕಳು ಸ್ವಲ್ಪ ಕಿರಿಕಿರಿ ಮಾಡಿದ್ರು ಬುಕ್ ಓದೋದಿಕ್ಕೆ. ಅದೊಂದು ಬಿಟ್ರೆ ಇನ್ನೇನು ಇಲ್ಲ, ಎಲ್ಲ ಎದ್ಬಿಟ್ರು ಬೇಗ. ಹಬ್ಬ ಮಾಡ್ತಿರೋದ್ರು ಸಂಭ್ರಮದಲ್ಲಿ ಎಲ್ಲ ಎದ್ಬಿಟ್ರು. ಸೊ ಇದು ನಮ್ಮ ದೇವರು ಹೇಗೆ ಕಾಣಿಸ್ತಿದೆ. ನಾನು ಯಾವಾಗೇ ದೇವ್ರಿಟ್ರು ಈ ತರ ಬಾಳೆ ಎಲೆ ಒಂದು ಬರುತ್ತೆ, ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದೊಂಥರ ನೆರಳು ಕೊಡ್ತಿದೆ ದೇವ್ರಿಗೆ, ತಣ್ಣಗಿರುತ್ತೆ ದೇವ್ರು ಅನ್ನೋ ತರ. ಕೆಲವರು ಅರ್ಶಕುಂಕುಮ ಬರೋರು ಪ್ರತಿ ಸರಿ ಹೇಳಿದ್ದಾರೆ ನಮ್ಗೆ, ನಿಮ್ ಮನೆ ದೇವ್ರು ತುಂಬಾ ನಗ್ತಿರುತ್ತೆ ಅಂತ. ಆಲ್ಮೋಸ್ಟ್ ಅದೇ ತರ ಕಾಣಿಸೋ ತರ ಅಲಂಕಾರ ಮಾಡಿರ್ತೀವಿ ನಾವು. ಹೊರಗಡೆ ಎಲ್ಲೂ ಮಾಡ್ಸಲ್ಲ, ನಾವೇ ಮಾಡ್ಕೊಳೋದು. ಸೊ ಕಿರೀಟ ಅದೆಲ್ಲ ನೋಡಿ ನಾನೇ ನಮ್ಮ ಹತ್ರ ಇರೋ ಜ್ಯುವೆಲರಿಲೇ ನೀಟಾಗಿ ಅಲಂಕಾರ ಮಾಡಿದ್ದೀನಿ. ಇದು ಬುಗುಡಿ ಹಾಕೇ ಇರಲಿಲ್ಲ, ಸೊ ದೇವ್ರಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದಿಷ್ಟು ಅಲಂಕಾರ ಮಾಡಿ, ಇದು ಇನ್ನೊಂದು ಮುಕೋಡ ಇತ್ತು ನಮ್ಮ ಮನೇಲಿ. ಸೊ ಅದಕ್ಕೆ ಪುಟ್ಟದಾಗಿ ಪುಟ್ಟು ಲಕ್ಷ್ಮಿ ಥರ ಮಾಡಿದ್ದೀವಿ. ನಮಸ್ಕಾರ ಮಾಡ್ಕೊಳ್ಳಿ, ಮಾಡುವಂತೆ ನಮಸ್ಕಾರ ಮಾಡ್ಕೊ. ಎಲ್ಲರೂ ಅಕ್ಷತೆ ಹಾಕಿ ದೇವ್ರಿಗೆ ಅಕ್ಷತೆ ಇಸ್ಕೊಳ್ಳಿ. ಕೈ ತಲೆ 3 ಜನ
ಹಾಂ ಅಕ್ಕ ಅಕ್ಕ ಹಿಡ್ಕೊ, ಹಿಂಗೆ ಹಿಡ್ಕೊ, ಅಕ್ಕ ಕೈ ಹಿಡ್ಕೊ. ಸರಿ ಹಂಗೆ ಹಿಡ್ಕೊ. ಹಂಗೆ ಅಡ್ಬಿಡ್ರಿ. ಅಡ್ಬಿಡ್ರಿ 3 ಜನನು. ಇದೊಂದೇ ಚೆನ್ನಾಗಿ ಮಾಡಿದ್ವಿ. ಚೆನ್ನಾಗಿ ಮಾಡಿದ್ದು. ಅಯ್ಯೋ ನಮ್ಮ ಮಕ್ಳನ್ನ ತಿಂಡಿ ಜೋಡಿಸ್ಬಿಟ್ಟು ದೇವ್ರು ಅಯ್ಯೋ ಅಂತ ಅನ್ಬೇಕು ಹಂಗ್ ಮಾಡ್ತಿದ್ದಾರೆ. ದೇವ್ರಿಗೂ ಮೊಗ್ಗಿಂದು ಹಾರ ಎಲ್ಲ ಮಾಡಾಕಿದ್ದೀವಿ. ಮಿಕ್ಕಿದ ಮೊಗ್ಗಲ್ಲಿ ನಾವು ದಿಂಡು ಕಟ್ಕೊಂಡು ಮುಡ್ಕೊಂಡಿದ್ದೀವಿ. ಝೂಮ್ ಹಾಕಿ ಮಾಡ್ತಿದ್ದೀರಾ? ಹೋದ ವರ್ಷ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಿದ್ದು ಸೀರೆ ಈ ವರ್ಷ ಹಾಕ್ಕೊಂಡಿದ್ದೀನಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇರೆ ಸೀರೆ ತೊಗೊಂಡಿದ್ದೆ, ಇದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಹೊಲ್ಸೋಕ್ಕಾಗಿರಲಿಲ್ಲ, ಬಜೆಟಲ್ಲಿ ಸಿಕ್ತು. ಟಿಶ್ಯೂ ಸ್ಯಾರಿ ಇದು, ಸೊ ಬಜೆಟಲ್ಲಿ ಸಿಕ್ತು, ರಿಚ್ ಲುಕ್ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಇಷ್ಟ ಆಗಿ ಇವತ್ತು ಉಟ್ಕೊಂಡಿದ್ದೀನಿ. ಅಯ್ಯೋ ಇಷ್ಟೇ ಮೋಟುದ್ದ ಜಡೆ, ಮೋಟುದ್ದ ಜಡೆಯೇನು ನಾ ಈಟುದ್ದ, ಇಷ್ಟುದ್ದ ಕೂದಲಿತ್ತು ನನಗೆ. ಅವಾಗ ಹೂವು ಮುಡ್ಕೋತಾ ಇರಲಿಲ್ಲ. ಗುಂಡು ಹೊಡ್ಸಿದ್ಮೇಲೆ ನನಗೆ ಹೂ ಮುಡಿಬೇಕು ಅಂತ ಆಸೆ ಆಗಿ ಯಾವಾಗೂ ಕೂದಲು ಬಿಟ್ಕೊಂಡಿರ್ತಿದ್ದೆ. ಸೊ ಇವಾಗ ಜಡೆ ಎಣ್ದು ನೋಡಿ ಎಷ್ಟು ಚೆನ್ನಾಗಿ ಹೂವು ಮುಡ್ಕೊಂಡಿದ್ದೀನಿ. ನಮ್ಮ ಅತ್ತಿಗೆ ಸಾಗರ್ ಜಡೆ ಎಣ್ಕೊಡಿ ಅಂದೆ, ಹಬ್ಬದ ಬಿಸಿಲಿ ಅವ್ರು ಎಣ್ಕೊಟ್ಟಿಲ್ಲ, ಅದಕ್ಕೆ ನಾನೇ ಸುಮ್ಮನೆ. ಚೆನ್ನಾಗಿ ಕಾಣಿಸ್ತಿದ್ಯಾ ಅದಕ್ಕೆ? ಸೊ ಈವ್ನಿಂಗು ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬರ್ತಿದ್ದಾರೆ. ನಾನು ನಮ್ಮ ಅತ್ತಿಗೆ ಮೋಹಿತ ಎಲ್ಲರೂ ರೆಡಿಯಾಗಿದ್ದೀವಿ. ಬೆಳಗ್ಗೆಯಿಂದನೂ ಅಡುಗೆ ಅದು ಇದು ಮಾಡ್ಕೊಂಡು ಫುಲ್ ಬ್ಯುಸಿಯಾಗಿದ್ವಿ. ಸೊ ಇವಾಗ ನೋಡಿ ಮತ್ತೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀವಿ. ಒಂದಷ್ಟು ಜನ ಅರ್ಶಿನ ಕುಂಕುಮಕ್ಕೆ ಬಂದಿದ್ರು, ಎಲ್ಲರಿಗೂ ಅರ್ಶಿನ ಕುಂಕುಮಕ್ಕೆ ಕೊಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ, ನಾನು ಅದಕ್ಕೆ ಇಬ್ಬರು ಸೇರಿಕೊಂಡು. ಸೊ ನಮ್ಮ ಅದಕ್ಕೆ ನೋಡಿ ಸೂಪರಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ಜಡೆ ತೋರಿಸಿ ಅದಕ್ಕೆ ನೋಡಿ, ವಾವ್. ಸೊ ಮನೇಲೇ ಹೂವು ಎಲ್ಲ ತಂದಿದ್ವಿ, ಹೆಚ್ಚಾಗಿ ತಂದಿದ್ವಿ. ಹಾರ, ಇಲ್ಲಿ ಫೋಟೋಗೆ ಹಾಕಿರೋ ಹಾರ, ಇಲ್ಲಿ ದೇವ್ರ ಫೋಟೋಗೆ ಹಾಕಿರೋ ಹಾರ ಎಲ್ಲ ನಾವೇ ಪೋಣಿಸಿದ್ದು. ಸೊ ಹೂವು ಇತ್ತಲ್ಲ ಅಂದ್ಬಿಟ್ಟು ನಾನು ಮೋಹಿತ ಅತ್ತಿಗೆ ಎಲ್ಲರೂ ಹೂವು ಮುಡ್ಕೊಂಡಿದ್ದೀವಿ. ಇದಿಷ್ಟು ನಮ್ಮ ಹಬ್ಬದ ಪ್ರಿಪ್ರೇಷನ್ ಆಗಿತ್ತು. ಈಗ ಎಲ್ಲರಿಗೂ ಅರ್ಶಿನ ಕುಂಕುಮಕ್ಕೆ ಬರ್ತಾರೆ, ಅರ್ಶಿನ ಕುಂಕುಮ ಕೊಡಬೇಕು. ಸೊ ವಿಡಿಯೋ ಮಾಡೋದಕ್ಕಾಗಲ್ಲ, ಇಲ್ಲೇ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ನಮ್ಮ ಹಬ್ಬ ಆಚರಣೆ ಎಲ್ಲ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ, ಮತ್ತು ನೀವು ಹೇಗೆ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.